ಆಮೇಲೆ ಚತುರ್ಥ ಪಾದ ಇದೆ ಕೊನೆಯ ಪಾದ. ಇದರಲ್ಲಿ ಭೋಗದ ಕ್ರಮ ಇತ್ಯಾದಿ ಹೇಳ್ತಾರೆ. ಇದು ಭಾರಿ ಚಿಕ್ಕದೆ. ಅತಿ ದೊಡ್ಡದು ಎರಡನೇ, ಮೊದಲನೇದು ಆಮೇಲೆ ಇದು ಕೊನೆಯದು, ಆಮೇಲೆ ಇದು ಮೂರನೇ ಪಾದ. ಇದರೊಳಗೆ ಅತಿ ಚಿಕ್ಕ ಪಾದ ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳಲ್ಲಿ ಇದೆ. ಚತುರ್ಥ ಪಾದ ಅತಿಕ್ರಮೋಕ್ತಿ. ಮೊದಲು ಪೂರ್ವಪಕ್ಷ ನ್ಯಾಯ ಸಿದ್ಧಾಂತ ಹೇಳ್ತಾರೆ. ಅತಿಕ್ರಮೋಕ್ತಿ, ಆಮೇಲೆ ಕೃತಿರರ್ಥಾರಾಮ, ಪರಾಗತಿ, ಪಾರಗತಿಸ್ತದೋಕ, ಸಮಸ್ತ ಕಾರ್ಯಂ ವಸಿತಾ ಚ ವಿಶ್ವ ಸಂಭಾವನಾ, ಆಮೇಲೆ ಯುಕ್ತಯಸ್ತು ಅನ್ಯ ಪಕ್ಷೆ. ಅನ್ಯ ಪಕ್ಷ ಪೂರ್ವಪಕ್ಷ. ಮತ್ತೆ ಇಷ್ಟು ಪೂರ್ವಪಕ್ಷಗಳ ಯುಕ್ತಿಗಳು. ಅದು ಈ ಬೇಸಿಸ್ ಮೇಲೆ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಅರ್ಥ. ನಾವು ಈ ಬೇಸಿಸ್ ಮೇಲೆ ಉತ್ತರ ಕೊಡ್ತೇವೆ ಅಂತ ಅರ್ಥ. ಅವ್ರು ಹೇಳ್ತಾರೆ ಪರ್ವತೋ ವನ್ಯಮಾನ್ ಅಂತ ಹೇಳಿದ. ಏನ್ ಹೇಳಿದ ಅವನು? ಏನ್ ಹೇಳಿದ? ಧೂಮ. ಕರೆಕ್ಟ್ ಆಯ್ತು. ಧೂಮ ಅಂತ ಕರೆಕ್ಟ್. ಬೇರೆ ಹೇಳ್ಬಿಟ್ಟಿದ್ರು. ಏನಾದ್ರು ವೃಕ್ಷಾಧಿಮತ್ವ. ವೃಕ್ಷಾಧಿಮತ್ವ ಉಪಯೋಗ ಇಲ್ಲ. ವೃಕ್ಷಾದಿಗಳು ಬೆಂಕಿ ಇರ್ಬೇಕಾ? ಇಲ್ಲ. ಬೆಂಕಿ ಇರ್ಬೇಕಾ? ಧೂಮ ಇದ್ರೆ ಮಾತ್ರ ಅಗ್ನಿ ಇರ್ಲಿ ಗ್ಯಾರಂಟಿನೇ ಹೊರತು ಉಳಿದೆಲ್ಲ ಏನದು ಗ್ಯಾರಂಟಿ ಅಲ್ಲ. ತಪ್ಪು ಕೊಟ್ಟಾಗ ಪೂರ್ವಪಕ್ಷ ಯುಕ್ತಿ, ಸರಿ ಕೊಟ್ಟಾಗ ಅದು ಸಿದ್ಧಾಂತ ಯುಕ್ತಿ ಅಷ್ಟೇ. ಲೋಕ ಅಂತ ಅದು ಓಕಃ, ಅವರ ನೆಲೆ ಅಂತ. ಓಕ ಬೇರೆ, ಲೋಕ ಬೇರೆ. ಅದು ಓಕಃ. ಓಕ ಅಂದ್ರೆ ನೆಲೆ. ನೆಲೆ ಲೋಕ ತದೋಕಃ. ಬಿಡಿಸ್ಬೇಕದನ್ನ. ತತ್ವೋಕಃ ತದೋಕಃ ಅಂತ ಬಿಡಿಸಿದಾಗ ಸಮಸ್ತ ಕಾರ್ಯಂ ವಸಿತಾಚ. ಅದಾದ್ಮೇಲೆ ಸಾಮಾನ್ಯ ರೂಪಂ ಪ್ರತಿಮಾನ ಮುಕ್ತಿ, ಆಶ್ಚರ್ಯತ ಕೃತ್ರಿಮತಾಸ್ತ ದೋಷ, ವಿಶೇಷ ಕ್ಲುಪ್ತಿ, ಕೃತ ನಿಶ್ಚಯಶ್ಚ ಮಹಾತ್ಮ್ಯಮಿದ್ದೇವ ಸುನಿರ್ಣಯಾರ್ಥ. ನಿರ್ಣಯಾರ್ಥ ಅಂದ್ರೆ ಸಿದ್ಧಾಂತ ಯುಕ್ತಿಗಳು ಅಂತ. ಸಾಮಾನ್ಯ ರೂಪಂ ಪ್ರತಿಪಾತ ಮುಕ್ತಿ, ಆಮೇಲೆ ಆಶ್ಚರ್ಯತ ಕೃತ್ರಿಮತ ಹಸ್ತದೋಷ, ವಿಶೇಷ ಕ್ಲುಪ್ತಿ, ಕೃತ ನಿಶ್ಚಯಶ್ಚ ಮಹಾತ್ಮ್ಯಂ ಇತಿ ಏವ ಸುನಿಶ್ಚಿತಾರ್ಥ. ಅಷ್ಟೇ. ಚತುರ್ಥ ಪಾದದ ಪೂರ್ವಪಕ್ಷ ಯುಕ್ತಿ, ಸಿದ್ಧಾಂತ ಯುಕ್ತಿ ಹೇಳಿ. ಅದಾದ್ಮೇಲೆ ನಿಮಿಷ ಅನನ್ಯ ವೃತ್ತಿ, ಅನನ್ಯ ವೃತ್ತಿತ್ವ ವಿಹೋದಿತೇಭ್ಯ. ಆಮೇಲೆ ಇದು ಅನ್ಯಸ್ಯ ವೃತ್ಯತ್ವ ನಿವಾರಣಾಯ ಪತಿಮ್ಯದೇಶಾಮಪಿ ವಿಷ್ಣುಮಾಹ ಹಿ ಉತ ಅಮೃತತ್ವಸ್ಯ ಪತಿತ್ವ ವಾಗ್ಹರೇಃ ಏತೇಪಿ ಚಾನ್ಯಾಧಿಪತಿಸ್ವಯುಕ್ತ ವಿಷ್ಣನ್ಯ ಚಿತ್ರೇನ ಯಥಾ ಪುಮಾಂಸಃ. ಅಲ್ಲೊಂದು ಪ್ರಶ್ನೆ ಬಂತು. ಜಗದ್ವ್ಯಾಪಾರ ವರ್ಜ್ಯಂ ಇತ್ಯಾದಿ ಮಾತುಗಳಿದೆ. ಮತ್ತೆ ಅನನ್ಯಾಧಿಪತಿಶ್ಚ ಅಂತ ಒಂದು ಮಾತಿದೆ. ಅನನ್ಯಾಧಿಪತಿಶ್ಚ ಮುಕ್ತರಿಗೆ ಸುಮ್ಮನೆ ಅರ್ಥ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮುಕ್ತರಿಗೆ ಬೇರೆ ಒಡೆಯರು ಇರೋದಿಲ್ಲ. ಅದು ಅಪಾರ್ಥ ಮಾಡಿದ್ರೆ ಬಹಳ ಸುಲಭ. ನೋಡಿದ್ರ ಬೇರೆ ಒಡೆಯರಿಲ್ಲ ಅನ್ನೋ ಅರ್ಥ ಏನೋಕೆ ಎಲ್ಲರೂ ಸಮ ಆಗಿದ್ದಾರೆ. ಒಡೆಯರ ಪ್ರಶ್ನೆ ಬರೋದಿಲ್ಲ. ಅದೇ ರೀತಿಯೇ ದೇವರು ಕೂಡ ಸಮ ಆಗಿಬಿಡ್ತಾನೆ ಅಂತ ಅರ್ಥ ಮಾಡಕ್ ಹೋಗ್ತಾರೆ. ಅಲ್ಲ, ಅನನ್ಯಾಧಿಪತಶ್ಚ ಪರಿಪತಿ ಇರಬೇಕು. ಅನನ್ಯ ಅಧಿಪತಿಶ್ಚ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಸೂತ್ರ ಇರೋ ಅನನ್ಯಾಧಿಪತಿ ಅಂತ. ಅನನ್ಯಾಧಿಪತಿ ಅಂದ್ರೆ ಏನು? ಅನ್ಯ ಅಧಿಪತಿಗಳು ಇಲ್ಲದೆ ಇರೋದೇ. ಅನ್ಯ ಅಧಿಪತಿಗಳು ಇರೋದಿಲ್ಲ. ಅನ್ಯ ಅಧಿಪತಿಗಳು ಅಂದ್ರೆ ಏನು? ಅಧಿಪತಿಗಳೇ ಇರೋದು ಅಂತ. ಇಲ್ಲ ಅಂದ್ರೆ ಅಪತಿ ಅಂದ್ರೆ ಸಾಕಾಗ್ತದೆ. ಅನ್ಯಾನ್ಯನಾದಿ ಹೇಳ್ಬೇಕಾಗಿಲ್ಲ. ಭೂಲೋಕದಲ್ಲಿ ನಮ್ಮ ಸಾಧನೆ ಕಾಲಕ್ಕೆ ಏನಾಗುತ್ತೆ ಅಂದ್ರೆ ಅನ್ವಾಂಟೆಡ್ ಅಧಿಪತಿಗಳು ಇರ್ತಾರೆ. ಕೆಟ್ಟ ಆಫೀಸರ್ ಬಂದಿದ್ದಾನೆ ಅಂತ ಹೇಳ್ತಾರಲ್ಲ, ಹಾಗೆ ವಾಂಟೆಡ್ ಅಲ್ಲ. ಅವನು ಬರೀ ಓಡಾಡಿಸ್ತಿರ್ತಾರೆ. ಬಟ್ ನಿರ್ವಾಹ ಇಲ್ಲ. ಸ್ವಾಮಿ ಅವನು ಪಾಸ್ ಆದ್ರಿಂದ ಒಪ್ಲೇಬೇಕು. ಮುಕ್ತಿಯಲ್ಲಿ ಈಗೆಲ್ಲ ಇಲ್ವೇ ಇಲ್ಲ. ಯಾಕೆ ಅಯೋಗ್ಯರಿಗೆ ಎಂಟ್ರಿನೇ ಇಲ್ಲ ಫಸ್ಟ್ ಅಲ್ಲಿ. ಅದರಲ್ಲಿ ಎಂಥವರು ಅನ್ಯಾಧಿಪತಿಗಳು ಇಲ್ಲದೆ ಇರೋರು, ಅಂದ್ರೆ ಅನ್ವಾಂಟೆಡ್ ಅಧಿಪತಿಗಳು ಇಲ್ಲದೆ ಇರೋರು ಹೊರತು ಎಲ್ಲರೂ ಏನವರು ಬೇಕಾದ ಅಧಿಪತಿ ಹೇಳಿದ್ರು. ಅಪ್ಪ ಇವ್ರು ಬಂದ್ರೆ ಭಾರಿ ಖುಷಿ. ಅಧಿಪತಿ ಇದ್ದಾರೆ, ಅವನಿಗೆ ನೋವಿಲ್ಲ. ಯಾತಕ್ಕೆ ಗೊತ್ತಾ? ಪೀಡಿಸಲ್ಲ. ಆದ್ರಿಂದ ಅಂತ ಅಧಿಪತಿತ್ವ ಹೋಗ್ತೇವೆ ನಾವು. ಯಾರು ಎಷ್ಟೋ ಸತ್ತೆ ನಾವು ಲೀಡರ್ಸ್ ಆಗೋದಕ್ಕಿಂತ ಫಾಲೋವರ್ಸ್ ಆಗಲಿಕ್ಕೆ ಇಷ್ಟಪಡ್ತೀವಿ ಸಾಮಾನ್ಯ. ಯಾಕಂದ್ರೆ ರಿಸ್ಕ್ ಕಡಿಮೆ. ಮತ್ತೆ ಅದೆಲ್ಲ ಭಾರ ಹೊರಡ್ತಾರೆ. ಎಷ್ಟೋ ಸರ್ತ ಹಾಗಾಗುತ್ತೆ. ಭಾರ ಹೊತ್ತಾಗ ಏನೇನೋ ಬಹಳ ಸಮಸ್ಯೆಗಳೇ ಬರುತ್ತೆ ಅವ್ರಿಗೆ. ಇವ್ರಾಗಲ್ಲ, ಆರೋಗ್ಯ ಮಾತ್ರ ಕುತ್ಕೊಂಡ್ಬಿಡ್ತಾರೆ. ಎಷ್ಟೋ ಸತ್ತೆ ನೀವು ಪ್ರೈವೇಟ್ ಬಸ್ ಅರೇಂಜ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಶಾರ್ಟ್ ಡಿಸ್ಟೆನ್ಸ್ ಬದಲಿಗೆ ಹೋದ ಕಾಲಕ್ಕೆ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ನೀವು ಲೀಡರ್ಸ್ ಆಗಿರ್ತೀರಿ, ಕೂತ್ಬಿಡ್ತಾರೆ. ನಿಮ್ಗೆ ಸೀಟ್ ಇಲ್ಲ. ನೀವು ಕೂಡ್ತೀವಿ ಅಂತ ಹೇಳಾಗಿಲ್ಲ. ನೀವು ಆರೋಗ್ಯದಲ್ಲಿ ನಿಂತ್ಕೊಂಡೇ ಹೋಗ್ಬೇಕು ನೀವು. ಅವ್ರಿಗೆ ಅಲ್ಲಿ ಹಾಕೊಂಡು ಹೊಡಿತಾರೆ. ನಮ್ ಸೀಟ್ ಜೋರ್ ಬರ್ತಾರೆ, ದುಡ್ಡು ಕೊಟ್ಬಿಟ್ಟಿರ್ತಾರೆ. ನಮ್ ಸೀಟ್ ಅಂತ ಜೋರ್ ಮಾಡಿ ಇದಿಲ್ಲ. ಬರೀ ಶ್ರಮ ಅದಕ್ಕೆ ಇಷ್ಟಪಡೋದಿಲ್ಲ ತುಂಬಾ ಜನ. ಅಂತ ಪ್ರಸಂಗ ಇಲ್ಲಿ ಬರೋದಿಲ್ಲ.
ಮುಕ್ತಿಯಲ್ಲಿ ಅಧಿಪತಿಗಳೇ ಇಲ್ಲಿ ಎರಡು ರಿಸ್ಕ್ ಇದೆ ತಮಾಷೆಯಲ್ಲಿ. ಅನ್ವಾಂಟೆಡ್ ಅಧಿಪತಿ, ಅನ್ವಾಂಟೆಡ್ ಇವರು ಸ್ಟಾಫ್, ಎರಡು ಪ್ರಾಬ್ಲಮ್ ಇದೆ. ಮುಕ್ತಿಯಲ್ಲಿ ಎರಡೂ ಇಲ್ಲ. ಮುಕ್ತಿಯಲ್ಲಿ ಕೆಳಗಿರೋ ಕೆಲಸನೇ ಮಾಡೋದಿಲ್ಲ. ಇದಾಗ ಏನ್ ಮಾಡೋ ತಗೊಂಡು ಅವ್ರನ್ನ ಏನು ಮಾಡಾಗಿಲ್ಲ, ಏನು ಮಾಡಾಗಿಲ್ಲ ಅಂತ ಕೆಲಸ ಮಾಡೋದಿಲ್ಲ. ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿರ್ತಾರೆ, ಅಂತವ್ರು ಇರ್ತಾರೆ. ಇಲ್ಲಿ ಆ ಗೋಡಿದೆ, ಮೇಲ್ನೋನು ಒಂದ್ ರೀತಿ, ಕೆಳಗಿರೋರು ಒಂದ್ ರೀತಿ. ಮುಕ್ತಿಯಲ್ಲಿ ಯಾವ್ದು ಇರೋದು ಏನಿರುತ್ತೆ ಅಲ್ಲಿ ಎಲ್ಲ ವಾಂಟೆಡ್, ಎಲ್ಲ ವಾಂಟೆಡ್. ಅನ್ವಾಂಟೆಡ್ ಯಾವುದೂ ಇಲ್ಲ. ತಂದೆ ತಾಯಿ ಊರಿಗೆ ಮಕ್ಕಳು ಬಿಟ್ಟು ಹೋಗಿರ್ತಾರೆ, ಒಂಥರ ಟೆನ್ಷನ್ ಇರುತ್ತೆ. ಏನೋ ಮಾಡ್ಕೊಂಡ್ರೆ ಒಂಥರ ಫ್ರೀಡಮ್ ಇರೋದಿಲ್ಲ. ಅದ್ ಬಂದಷ್ಟು ಖುಷಿ. ಊರಿಗೆ ಬಂದು ನಾವ್ ಇಲ್ಲಿ ಬೇರೆ ಬೇರೆ ಬೇಕಾದ್ರೆ ಮಾಡ್ಕೊಂಡಿರೋದು, ಫ್ರೀ ಆಗಿ ಜವಾಬ್ದಾರಿ ಕಳ್ಕೊಂಡ್ಬಿಡ್ತಾರೆ. ಆ ದೃಷ್ಟಿಯಲ್ಲಿ ಒಂದೆಲ್ಲ ಲೋಕದಲ್ಲಿ ನಡೆಯುತ್ತೆ, ಸಾಧನೆ ಕಾಲಕ್ಕೆ ನಡೆಯುತ್ತೆ. ಮುಕ್ತಿಯಲ್ಲಿ ಇದು ಯಾವುದೂ ಇಲ್ಲ. ಅನ್ವಾಂಟೆಡ್ ಬಾಸು ಇಲ್ಲ, ಅನ್ವಾಂಟೆಡ್ ಸ್ಟಾಫು ಇಲ್ಲ, ಆರಾಮಾಗಿರ್ಬೋದು. ಈ ಅರ್ಥ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಅಧಿಪತಿನೇ ಇಲ್ಲ, ಅದರಿಂದ ಐಕ್ಯ ಹೊಂದ್ತಾರೆ ಅಂತ ಒಂದು ಸಾಮ್ಯವರ್ಗ ಅಲ್ಲ. ಆ ಅರ್ಥ ಇದ್ದಿದ್ರೆ ಆಚಾರ್ಯ ಹೆಚ್ಚು ಮಾತಾಡೋದಿಲ್ಲ, ಸುಧಾರಿಟಿಕಾರ ಹೇಳ್ತಾರೆ. ಹಾಗಿದ್ರೆ ಆ ಸೂತ್ರ ಏನಂತಿರ್ಬೇಕಾಗಿತ್ತಾಗ ಅಲ್ಲ, ಅಪತಿ ಅಷ್ಟೇ. ಪತಿ ಅಂದ್ರೆ ಸ್ವಾಮಿನೇ ಇಲ್ಲ ಅಂತ ಆ ರೀತಿ ಹೇಳ್ಬೇಕಾಗಿ. ಯಾಕೆ ಅಂದ್ರೆ ಸೂತ್ರ ಯಾವಾಗ ಹೇಗಿರ್ಬೇಕು, ಚಿಕ್ಕದಿರ್ಬೇಕು. ನೀ ಹೇಳಿದ ಅರ್ಥ ಅಲ್ಲಿ ಬರ್ಬೇಕಾದ್ರೆ ಅಪತಿ ಅನ್ನೋದಕ್ಕೆ ಬರ್ತಿರ್ಬೇಕಾದ್ರೆ ಇದನ್ನ ಯಾಕೆ ಹೇಳಿದ್ರು? ಇದ್ರ ಹೇಳಿದ ಮೇಲೆ ಅನ್ಯ ಪತಿ ಇಲ್ಲ ಅಂತ ಅರ್ಥ ಬಂತೆ ಹೊರತು ಪತಿ ಇಲ್ಲ ಅಂತ ಅರ್ಥ ಬರ್ಲಿಲ್ಲ. ಇದನ್ನೆಲ್ಲ ನೋಡೋದಿಲ್ಲ. ಇದು ಆಚಾರ್ಯ ಬಂದು ಎಷ್ಟು ಅನುಕೂಲ ಆಯ್ತು ಅಂದ್ರೆ, ಅದಕ್ಕಿಂತ ಮುಂಚೆ ಸೂತ್ರ ಅರ್ಥ ಆಯ್ತು ಇರ್ಲಿಲ್ಲ ಅಂತಲ್ಲ, ಕ್ಲಾರಿಟಿ ಇರ್ತಿದೆ. ಏನು ಕ್ಲಾರಿಟಿ ಇರ್ತದೆ. ಇಂಥ ಪ್ರಶ್ನೆಗಳು ಬಂದ್ರೆ ಭಾರಿ ಬಜೆಟ್ ಆಗಿಬಿಡೋದು, ಅದೆಲ್ಲ ಕ್ಲಿಯರ್ ಆಗ್ತದೆ. ಯಾಕೆ ಬರೋದು ಏನು, ಇದು ಭಾರಿ ದೊಡ್ಡ ಉಪಕಾರ. ಯಾರೋ ಫಿಲ್ಡರ್ ಇರ್ತಾರೆ ಉಪಯೋಗ ಆಗ್ತದೆ. ಉಳಿದವ್ರಿಗೆ ಅದ್ರ ಬಗ್ಗೆ ಅರ್ಥ ಆಗಲ್ಲ. ಯಾರು ಬಂದ್ರೆ ಏನಂತ, ಯಾರು ಬಂದ್ರು ಅಷ್ಟೇ, ಯಾರು ಹೋದ್ರು ಅಷ್ಟೇ. ಕನ್ಸರ್ನ್ ಇದ್ದಾಗ ಏನಾಗುತ್ತೆ ಅವ್ರಿಗೆ, ಎಷ್ಟು ಉಪಯೋಗ ಆಯ್ತು ಅಂತ ಖುಷಿ ಆಗುತ್ತೆ. ಆನಂದ ಸಂಬದ್ಧಶಾಸ್ತ್ರಮಾಕರಣ ಏನಂತ ಬಂತಲ್ಲ ಹಾಗೆ ಅದನ್ನೇ ಹೇಳ್ತಿದ್ದಾರೆ. ಏನಂತ, ಅನ್ಯ ಭೃತ್ಯತ್ವ ವಿಹೋದಿತ ಅನ್ಯಸ್ಯ ಭೃತ್ಯತ್ವ ನಿವಾರಣಾಯ. ಅನನ್ಯ ಭೃತ್ಯತ್ವ ಅಂದ್ರೇನು, ಯಾರಿಗೋ ಭೃತ್ಯರಾಗ ಪ್ರಸಂಗ ಇಲ್ಲ. ಎಷ್ಟೋ ಜನ ಅದಕ್ಕೋಸ್ಕರ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ, ಇಲ್ಲ ರಿಸೈನೇ ಮಾಡ್ಬಿಡ್ತಾರೆ, ಮಾಡಿಸ್ತಾರೆ ಅಂತ ಹೇಳಿ. ಇಲ್ಲ ಪ್ರಶ್ನೆ ಬರೋದಿಲ್ಲ. ಆದ್ರಿಂದ ಅನನ್ಯ ಭೃತ್ಯತ್ವ ಇಹ ಉದಿತೇಭ್ಯ ತು ಅನ್ಯಸ್ಯ ಭೃತ್ಯತ್ವ ನಿವಾರಣ. ಅನ್ಯ ಭೃತ್ಯತ್ವ ಇಲ್ಲ, ಅನ್ಯ ಭೃತ್ಯತ್ವ ಕೆಟ್ಟವರ ಸೇವಕರಾಗತಕ್ಕಂಥ ಪ್ರಸಂಗ ಅಲ್ಲಿ ಇಲ್ಲ. ಕೆಟ್ಟವರ ಮುಕ್ತಿಯಲ್ಲಿ ಇಲ್ಲೇ ಇಲ್ಲ. ಆದ್ರಿಂದಾಗಿನೇ ನಿಶ್ಚಿಂತೆ. ಆದ್ರಿಂದ ಅವ್ರಿಗೇನು ಅನ್ಸೋದಿಲ್ಲ, ಇವ್ರೇನು ಅಲ್ರಿ ಮುಕ್ತಿ ಹೋಗಿ ಬಾಸ್ಗೆ ಸಿದ್ಬಿಟ್ರೆ ಫಜಿತಿ ಆಗೋದಿಲ್ಲ. ಒಂದು ರೀತಿಯಲ್ಲಿ ಕೆಟ್ಟ ಆಗೋದಿಲ್ಲ. ಯಾವಾಗ ಅನ್ವಾಂಟೆಡ್ ಬಾಸ್ ಇದ್ರೆ ಫಜಿತಿ ಆಗುತ್ತೆ, ವಾಂಟೆಡ್ ಬಾಸ್ ಇದ್ರೆ ಏನಾಗೋದಿಲ್ಲ, ಏನ್ ದುಃಖ ಆಗೋದೆ. ಇಂಡಿಪೆಂಡೆಂಟ್ ಅಂತ ಉಪಯೋಗಿಸೋದ ಪದನ. ಯಾಕೆಂದ್ರೆ ಯಾಜಿಫ್ ಇಂಡಿಪೆಂಡೆಂಟ್ ಅಂದು, ಇಂಡಿಪೆಂಡೆಂಟ್ ಅಲ್ಲ. ಇಂಡಿಪೆಂಡೆಂಟ್ ಆಗಿಬಿಟ್ರೆ ಹೋಯ್ತು, ದೇವ್ರ ಸ್ವಾತಂತ್ರ್ಯ, ದೇವ್ರೊಬ್ಬನೇ ಸ್ವತಂತ್ರ. ಮತ್ತೆ ಅದೇ ಅನನ್ಯಾಧಿಪತಿ ಅರ್ಥ ಅದೇನೆ. ಅನ್ವಾಂಟೆಡ್ ಜನಗಳು ಸುಪೀರಿಯರ್ ಆಗಿರೋದಿಲ್ಲ, ಅದಕ್ಕೆ ಸುಲಭ ಆಯ್ತು. ಆ ಮಟ್ಟಿ ಇಂಡಿಪೆಂಡೆಂಟ್ ರಿಲೇಟಿವ್ ಇಂಡಿಪೆಂಡೆನ್ಸ್, ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಲ್ಲ. ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ದೇವರಿಗೆ ಒಂದೇ, ರಿಲೇಟಿವ್ ಇಂಡಿಪೆಂಡೆನ್ಸ್ ಇರುತ್ತೆ ಅಷ್ಟೇ ಹೊರತು ಯಾಸ್ ಇಫ್ ದೇ ಆರ್ ಫ್ರೀ ಆಗಿರುತ್ತೆ. ಯಾಕಂದ್ರೆ ಎಲ್ಲರೂ ಒಳ್ಳೆಯವರಾಗಿದ್ದಾಗ ಸಮಸ್ಯೆ ಬರೋದಿಲ್ಲ. ಬಂಧನಗಿಂತ ಯಾವ ಬಂಧನೂ ಬರೋದಿಲ್ಲ. ಪತಿಂ ಸದೋ ಯದೇಶಾಮಪಿ ವಿಷ್ಣುಮಾಹ ಹಿ ಉತಾಮೃತತ್ವಸ್ಯ ಪತಿತ್ವ ವಾಗ್ಧರೇ. ಎಲ್ಲಿ ಉತಾಮೃತತ್ವಸ್ಯ ಈಶಾನಃ ಎಲ್ಲಿದೆ? ಪುರುಷಸೂಕ್ತ. ಅಮೃತತ್ವಕ್ಕೆ ಈಶಾನ ಒಡೆಯನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿದ್ರೆ ಪುರುಷಸೂಕ್ತ ಪ್ರಕಾರ ಕೂಡ ಸಾಮ್ಯ ಇಲ್ಲ. ಒಡೆತನ ಇರ್ಬೇಕಾದ್ರೆ ಉಳಿದವ್ರು ಏನಾಗಿರ್ಬೇಕಾದ್ರೆ ಅವರೆಲ್ಲ ಫಾಲೋವರ್ಸ್ ಆಗಿರ್ಬೇಕು, ಡಿಪೆಂಡೆನ್ಸ್ ಆಗಿರ್ಬೇಕಾದ್ರಿಂದ ಪುರುಷ ಸೂಕ್ತನೇ ಸಾಕ್ಷಿ. ಪುರುಷ ಸೂಕ್ತದ ಮೇಲೆ ಕೋಟ್ ಮಾಡಾಗಿಲ್ಲ ಅವರು. ಯಾವ ಉಪನಿಷತ್ತನ್ನು ಪುರುಷ ಸೂಕ್ತ ಮೇಲೆ ಕೋಟ್ ಮಾಡಬಾರ್ದು. ಯಾತಕ್ಕೆ? ಹೈಯೆಸ್ಟ್ ವೇದ ಮಂತ್ರಗಳಲ್ಲಿ ಪುರುಷ ಸೂಕ್ತಕ್ಕೆ ನಂಬರ್ 1 ಅವಕಾಶ ಇದೆ. ಅಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾರೆ, ಅಮೃತತ್ವಕ್ಕೆ ಪರಮಾತ್ಮ ಒಡೆಯನಾಗಿದ್ದಾನೆ, ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ ಮೇಲೆ ಇನ್ನ ನೀವು ಸಾಮ್ಯ ಐಕ್ಯ ಎಲ್ಲ ಹೊರಟೋಯ್ತಾರೆ. ಏತೇಪಿ ಚ ಅನ್ಯಾಧಿಪತಿತ್ವ ಮುಕ್ತ ವಿಶ್ವನ್ಯ ಚಿತ್ರೇನ ಯಥಾ. ಉದಾಹರಣೆಗೆ ಹಿರಣ್ಯಕಶಿಪುವಿನ ಆಡಳಿತ ಭೂಲೋಕದಲ್ಲಿ ಹೆಸರೀಕೃತ ಯುಗ. ಆದ್ರೆ ಋಷಿಗಳು ತಪಸ್ ಕೂಡ ಮಾಡಾಗಿಲ್ಲ ಅಂತ ಸ್ಥಿತಿ ಇತ್ತು. ಆ ಕಾಲದೊಳಗೆ ಅಷ್ಟೊಂದು ಪೀಡಿಸ್ತಾ ಇದ್ದ. ದೇವತೆಗಳನ್ನ ಗಂಟು ಬಿದ್ದಿದ್ದು, ಬ್ರಹ್ಮದೇವ್ರ ಹೊರ ಇದ್ದಿದ್ರಿಂದ ದೇವತೆಗಳ ಮಾತು ಕೇಳಿ ಸೂರ್ಯ ಹುಟ್ಟೋದು ಹುಟ್ಟಬೇಕು, ಇವತ್ತು ಬೇಡ ಅಂದ್ರೆ ಬೇಡ, ಆಮೇಲೆ ಪ್ರೋಗ್ರಾಮ್ ಇದ್ರೆ ಬೇಗ ಹುಟ್ಟಬೇಕು, ಏನಾದ್ರು ಬೇಗ ಹೋಗ್ಬೇಕು.
ಆ ತರ ನಮ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಬರ್ತಾರಲ್ಲ ಹಾಗೆ ಆ ರೀತಿ ಮಾಡ್ತಿದ್ರು. ಅವ್ರ ಮೇಲೆ ಫಂಕ್ಷನ್ ಅಂತ ಹೇಳಿ ಸೂರ್ಯ ಬರಲೇಬಾರ್ದು ಅಂತ ಮತ್ತೆ ಅದು ಬೇರೆ ಬಿಡಿ ಇರ್ಬೇಕು ಅವ್ರಿಗೆ ಹೋಗ್ಬಾರ್ದು ಇವ್ರು ಅಂತೇಳಿ ಎಲ್ಲ ಓಡಾಡಿಸ್ತಾ ಇದ್ರು. ಆ ಸ್ಥಿತಿ ಇದೆ. ಅದ್ ನೋಡಿ ಹೆಸರು ನೋಡಿದ್ರೆ ಅಷ್ಟಿದೆ. ಕೃತಯುಗ ಆದ್ರೂ ಕೂಡ ಅಷ್ಟು ಪ್ರಾಬ್ಲಮ್ ತಂದಿದ್ದು. ಮುಕ್ತಿಯಲ್ಲಿ ಹಾಗಿಲ್ಲ. ಮುಕ್ತಿಯಲ್ಲಿ ಎಕ್ಸೆಪ್ಷನ್ನೇ ಇಲ್ಲ ಹಾಗೆ ಎಲ್ಲ ಅನ್ವಾಂಟೆಡ್ ಅಧಿಪತಿಗಳು. ಇಂದ್ರಾದಿ ದೇವತೆಗಳು ಏನ್ ಮಾಡ್ತಾರೆ ಗೊತ್ತಾ, ಅವ್ನು ಬಂದ್ರೆ ಇಲ್ಲ ಮಾಯ ಬಿಡ್ತಿದ್ರು. ಯಾಕಂದ್ರೆ ಯುದ್ಧ ಮಾಡಿ ಸೋಲಾಗಿಲ್ಲ ಅವರು ದೇವತೆಗಳು. ಆದ್ರೆ ಅವ್ರು ಬಂದ್ರೆ ವರ ಇದೆ. ಅದಕ್ಕೇನ್ ಮಾಡ್ತಿದ್ರು, ನೀವಾಕ್ ಹೋಗ್ಬಿಡ್ತಾರೆ ಹಾಗೆ. ನೀವಾಕ್ ಹೋಗ್ಬಿಟ್ರೆ ಹಾಗಾಗಿ ಯಾವ್ದು ಸಿಗ್ತಾರೆ ಅಂತ ಅಂತ ಓಡಾಡಿಸ್ತಾ ಇದ್ರು. ಇಲ್ಲ ಪ್ರಸಂಗನೇ ಇಲ್ಲ ಅಂತ. ಇಲ್ಲಿ ಸ್ವರ್ಗಲೋಕ ಇರುತ್ತಾ ಮುಕ್ತಿಯಲ್ಲಿ? ಮುಕ್ತಿಯಲ್ಲಿ ಸ್ವರ್ಗಲೋಕ ಇರುತ್ತಾ? ಯಾಕೆ? ಸ್ವರ್ಗಲೋಕ ಟೆಂಪರರಿ ಅದು. ಟೆಂಪರರಿ ಲೋಕ ಬಿಟ್ರೆ ಗತಿ ಏನ? ಅವಸ್ಥೋಲೋಕ ಆಗುತ್ತೆ. ಇಲ್ಲೇ ಸ್ವರ್ಗದ ಮೇಲಿದೆ. ಸ್ವರ್ಗದ ಎಲ್ಲಾ ಫೆಸಿಲಿಟೀಸ್ಗಿಂತ ಜಾಸ್ತಿ ಇದೆ. ಅದು ಸ್ವರ್ಗದಲ್ಲಿ ಫೆಸಿಲಿಟೀಸ್, ಮುಕ್ತಿ ಫೆಸಿಲಿಟೀಸ್ ಅಲ್ಲಿಲ್ಲ. ಟೆಂಪರರಿಗೆ ಬೆನಿಫಿಟ್ ಎಷ್ಟೇ ಇದ್ರು ಕೂಡ ಪರ್ಮನೆಂಟ್ ಬೆನಿಫಿಟ್ ಸಿಗೋದಿಲ್ಲ. ಅವ್ನು ಲೀವ್ ಇಂದ ಹಿಡಿದು ಎಲ್ಲದೂ ಚೇಂಜ್ ಇರುತ್ತೆ ಮತ್ತೆ ಟೆಂಪರರಿ. ಸೊ ಸ್ವರ್ಗದಲ್ಲಿ ಹಾಗಿರ್ತಾರೆ, ಇದು ಹಾಗೆ. ಅವ್ರ ಸ್ವರ್ಗದಲ್ಲಿರೋ ಏನೇ ಪಕ್ಷಿ ಪಡ್ತಾರೆ, ಮೋಕ್ಷಕ್ಕೆ ಹೋಗೋದು ಇಷ್ಟಪಡ್ತಾರೆ ಹೊರತು ಇಲ್ಲಲ್ಲ. ನಮ್ಗೆ ಮೋಕ್ಷ ಇಷ್ಟ ಆಗೋದಿಲ್ಲ, ಸ್ವರ್ಗಕ್ಕೆ ಹೋಗೋದೇ ಇಷ್ಟ ಆಗೋದು. ಯಾಕಂದ್ರೆ ಮೋಕ್ಷ ಕೇಳಿಲ್ಲ ಆದ್ರಿಂದ ಅಥವಾ ತಪ್ಪು ಕೇಳಿರೋದ್ರಿಂದ ಆಸಕ್ತಿ ಬರೋದಿಲ್ಲ. ಯಾರ್ದು? ಎಲ್ಲಿ? ಯಾವ್ದ್ರಲ್ಲಿ? ಸ್ವರ್ಗದಲ್ಲಿ. ಅದು ಯಾವ ಇಂದ್ರದೇವರು ಕೂಡ ಇರಾಗಿಲ್ಲ ಪೂರ್ತಿ, ಅವರು ವೆಕೆಟ್ ಬಂದರು. ಯಥಾ ಪುಮಾಂಸ ಪ್ರಸಿದ್ಧಿ ಭಾಜ ಸ್ಥಿತಿ ಜ್ಞಾನುಮೈವ ಅಂತ ಹೇಳ್ತಾರೆ. ಏತೇಪಿ ಚ ಅನ್ಯಾಧಿಪತಿಯುಕ್ತ ಯುಕ್ತಾ ವಿಶ್ವನ್ಯ ಚಿತ್ತೇನ ಯಥಾ ಪುಮಾಂಸ. ಪುರುಷರೆಲ್ಲ ಕೂಡ ವಿಷ್ಣು ಅನ್ಯ ಅಧಿಪತಿಗಳಿರೋದಿಲ್ಲ ಹೊರತು ಮುಖ್ಯಾಧಿಪತಿ ವಿಷ್ಣು ಆಗಿಯೇ ಇರ್ತಾನೆ. ಪ್ರಸಿದ್ಧಿ ಭಾಜಸ್ತ್ವಿತಿ ಮಾನು ಇತಿ ಚಾನುಮೈವ ಚಭೀಷ್ಟ ಸಿದ್ಧೈ ಭವತೀಹ ನಿಶ್ಚಯ. ಮುಕ್ತಸ್ವಕೀಯಾವರಯ ಯಂತ್ರುತಾಪಿ ಮುಕ್ತಸ್ವಕೀಯ ಅವರ ಯಂತ್ರುತ ಅಸ್ತಿ. ಮುಕ್ತರಿಗೆ ತಮಗಿಂತ ಕಡೆಯವರ ಮೇಲೆ ಹಕ್ಕಿದೆ, ನಿಯಮನ ಮಾಡ್ತಾರೆ. ಮತ್ತೆ ಪನಿಷ್ಮೆಂಟ್ ಅವ್ರ ತಪ್ಪು ಮಾಡೋದಿಲ್ಲ, ಅದು ಇಲ್ಲೇ ಇಲ್ಲ. ಬಟ್ ಅವ್ರು ಏನಾಗಿರ್ಬೇಕು, ಅವರು ಪರಮಾತ್ಮ ಡೈರೆಕ್ಟ್ ಪ್ರತಿಬಿಂಬ, ಎಲ್ಲರಿಗೂ ಡೈರೆಕ್ಟ್ ಬಿಂಬ ಮತ್ತು ಇದರಲ್ಲೂ ಬಿಂಬ, ಎರಡು ರೀತಿ ಬಿಂಬ. ಪರಮಾತ್ಮನ ಪ್ರತಿಬಿಂಬನೂ ಹೌದು, ಮೇಲುವರ ಪ್ರತಿಬಿಂಬನೂ ಹೌದು. ಅರ್ಥ ಆಯ್ತಾ? ಮಹಾಲಕ್ಷ್ಮಿ ಒಬ್ರೆ ಏನಿಲ್ಲ ಅವರಿಗೆ, ಪರಮಾತ್ಮ ಸಾಕ್ಷಾತ್ ಬಿಂಬ, ಡೈರೆಕ್ಟ್ ಕಂಟ್ರೋಲ್ ಆಫ್ ದಿಸ್ ಚೀಫ್ ಅಂತೀವಲ್ಲ ಹಾಗೆ. ಉಳಿದವ್ರು ಹಾಗಲ್ಲ, ಪರಂಪರೆಯ ಬರ್ಬೇಕು, ಅವ್ರಿಗೆ ಹೇಳಿ ಮಾಡಿಸ್ಬೇಕು. ಆ ರೀತಿ ನಮ್ಗೆ ಎರಡು ದೇವರ ಬಿಂಬತ್ವ ಹೇಗೆ ಅಂತ ಕೇಳಿದ್ರೆ, ಡೈರೆಕ್ಟ್ ಆಗೂ ಇದ್ದಾನೆ, ಪರಂಪರೆಯಾಗೂ ಇದ್ದಾನೆ. ಇದು ವಿಶೇಷ. ಅಂದ್ರೆ ಡೈರೆಕ್ಟ್ ಕಂಟ್ರೋಲ್ ಮಾಡ್ತಾರೆ, ಪರಂಪರೆಯೂ ಮಾಡ್ತಾರೆ. ಯಾಕೆ ಎಲ್ಲರೂ ತಾನೇ ಇರೋದ್ರಿಂದ. ಉಳಿದ ಕಡೆ ಹಾಗಲ್ಲ, ಕಂಟ್ರೋಲ್ ಮಾಡಿ ಇಲ್ಲಿ ಏನೇ ಇದ್ರು ಕ್ಲರ್ಕ್ ಡೈರೆಕ್ಟ್ ಲೆಟರ್ ಬರೆಯಲ್ಲ, ಯಾರು ಅಟೆಂಡರ್ ಲೆಟರ್ ಬರೆಯೋದಿಲ್ಲ. ಏನ್ ಮಾಡ್ತಾರೆ, ಚೀಫ್ ಕೇಳ್ತಾರೆ, ಅವ್ರಿಗೆ ಅವ್ರ ಕೈಲಿ ಮಾಡಿಸು ಅಂತ ಹೇಳ್ತಾರೆ. ಏನಾಗಿ ಆಕ್ಷನ್ ತಗೋ ಮೇಲೆ ಅಂತ ಹೇಳ್ತಾರೆ. ಯಾಕೆ ಅವ್ರದ್ದು ಕ್ರಮ ಪ್ರಾಪರ್ ಚಾನಲ್ ಅಂತೀವಲ್ಲ ಹಾಗೆ. ಅಲ್ಲಿ ಎರಡು ರೀತಿಯೂ ವ್ಯವಸ್ಥೆ ಇದೆ. ಮಿಡ್ಲ್ ಮ್ಯಾನ್ ಯಾರಿಲ್ಲ, ಇದ್ರೆ ಅವ್ರು ಬರ್ತಿದ್ದಾರೆ. ಗೊತ್ತಾಯ್ತಾ? ಅದಿಲ್ಲ ಇದೆ. ಅಲ್ಲಿಗೆ ನಾಳೆ ದಿವಸದ ಮುಕ್ತಾಯ ವ್ಯಾಖ್ಯಾನ ಆಗ್ಬೋದು. ನಾಳೆ ದಶಮಿ, ಅದರಲ್ಲಿ ಯೋಚನೆ ಇಲ್ಲ. ನಾಡಿದ್ದ ಏಕಾದಶಿ ಆಗುತ್ತಾ, ನಾಳೆ ಮುಗಿಸ್ಬಿಟ್ರೆ ಮುಗಿಲಿ, ಅದಂತೂ ನಾಳೆ ಮುಗಿಯುತ್ತೆ. ಇನ್ನು ಉಪನಿಷತ್ತುಗಳಿವೆ, ಬೇಕಾದಷ್ಟು ಬೃಹದಾರಣ್ಯಕ ಇದೆ, ರೈತರೇ ಇದೆ.